Hello everyone, good morning. Welcome back to our channel. ಇವತ್ತು ವೀಕೆಂಡ್ ಆಗಿರೋದು ಆಗಿರೋದ್ರಿಂದ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಎದ್ದೇಳ್ತಿದ್ದೀವಿ. ಹಾಗೆ ಇವತ್ತಿಂದ ಧೃತಿಗೆ ಸ್ಕೂಲ್ ಹಾಲಿಡೇಸ್ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ಲಂಚ್ ಬಾಕ್ಸು ಬೇಗನೆ ಬ್ರೇಕ್ಫಾಸ್ಟು ಮಾಡೋ ಅಂಥ ಕೆಲಸಗಳಿರಲ್ಲ ಅಲ್ವಾ. ಹಾಗಾಗಿ ಇವತ್ತು ಸ್ವಲ್ಪ ಸ್ಲೋ ಆಗಿ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಎದ್ದೇಳೋಣ ಅಂತ ಎದ್ದೇಳ್ತಾ ಇದ್ದೀನಿ. ಬಾಕಿ ದಿನವೆಲ್ಲ ಸ್ಕೂಲ್ಗೆ ಇದ್ದಾಗೆಲ್ಲ ಅವಳಿಗೆ ಲಂಚ್ ಬಾಕ್ಸ್ ಮಾಡಬೇಕು, ಮತ್ತು ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಟೆನ್ಷನ್ ಇರುತ್ತೆ. ಇನ್ನೂ ಧೃತಿ ಮತ್ತು ಭರತ್ ಇಬ್ಬರು ಮಲ್ಕೊಂಡಿದ್ರು. ಅವರು ಎದ್ದೇಳೋ ಅಷ್ಟೊತ್ತಿಗೆ ಫ್ರೆಶಪ್ ಆಗಿ ಬಾಕಿ ಕೆಲಸಗಳನ್ನೆಲ್ಲ ಆರಾಮಾಗಿ ಅವ್ರು ಹೇಳೋ ಅಷ್ಟೊತ್ತಿಗೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಬೇರೆ ಏನು ಪ್ಲ್ಯಾನ್ಸ್ ಅಂತ ನೋಡ್ಬೋದು. ಹಾಗಾಗಿ ಮಕ್ಕಳಾದಮೇಲೆ ನಾವು ಅವ್ರ ಮೇಲೆ ಎಷ್ಟು ಡಿಪೆಂಡೆಂಟ್ ಆಗಿರ್ತೀವಿ ಅಂತ ನನಗೆ ಇವತ್ತು ಗೊತ್ತಾಗ್ತಾಯಿದೆ. ಯಾಕಂತಂದರೆ ಅವಳು ಸಮರ್ ಹಾಲಿಡೇಸಿಗೆ ಅವ್ರ ಅಜ್ಜಿ ಮನೆಗೆ ಹೋಗ್ತೀನಿ ಅಂದ ತಕ್ಷಣ ನನಗಂತೂ ಸಿಕ್ಕಾಬಟ್ಟೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಾನು 24/7 ನನ್ನ ಹಿಂದೆ ಮುಂದೆಯೇ ಅಮ್ಮ 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 ಅಂತ ಓಡಾಡ್ತಿದ್ದವಳು ಇವಾಗ ಅಜ್ಜಿ ಮನೆಗೆ ಹೋಗ್ತೀನಿ ಅಂದ ತಕ್ಷಣ ನಾನು ಹೆಂಗಪ್ಪ ಬಿಟ್ಟಿರೋದು ಅಂತ ನನಗೆ ಯೋಚನೆ ಆಗ್ತಿದೆ, ಅವಳಿಗೆ ಯೋಚನೆ ಆಗ್ತಾಯಿಲ್ಲ. ಸೊ ಈ ಮದರ್ಹುಡ್ ಅನ್ನೋದೇ ಇದೇ ರೀತಿ ಅನಿಸುತ್ತೆ. ಸೊ ಎಲ್ಲದಕ್ಕಿಂತ ಜಾಸ್ತಿ ನಾವು ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇಟ್ಕೊಂಡಿರ್ತೀವಿ ಮಕ್ಕಳಾದಮೇಲೆ. ಸೊ ಇದು ತುಂಬಾ ಕಷ್ಟ ಅಂತ ಅನ್ನಿಸ್ತು. ಸೊ ಹಾಗಾಗಿ ಏನು ಕೆಲಸ ಮಾಡೋಕ್ಕೂ ಮೂಡೇ ಇರಲಿಲ್ಲ. ಹಂಗಂತ ಕೂತ್ಕೊಂಡ್ರೆ ಅವಳು ಎದ್ಮೇಲೆ ಮತ್ತೆ ಹಾಲು ಬೇಕು ಅದು ಬೇಕು ಅಂತ ಗಲಾಟೆ ಮಾಡ್ತಾಳೆ. ಅವಳು ಹೇಳೋ ಅಷ್ಟೊತ್ತಿಗೆ ಹಾಲನ್ನ ಕಾಯಿಸಿ ಆರಾಕ್ಬಿಡೋಣ ಅಂತ ಅದನ್ನು ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ಅವರಿಬ್ಬರು ಎದ್ದಿರಲಿಲ್ಲ ಅಲ್ವಾ, ಹಾಗಾಗಿ ಅಷ್ಟೊತ್ತಿಗೆ ನನಗೂ ಹೊಟ್ಟೆ ಹಸುವಾಗ್ತಾಯಿತ್ತು. ಸ್ವಲ್ಪ ಕಾಫಿ ಏನಾದರೂ ಕುಡಿಯೋಣ ಅಂತ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಇಲ್ಲ ಹಾಲು ಕೊಟ್ಟೆ, ಹಾಲೆಲ್ಲ ಕೊಟ್ಬಿಟ್ಟು ಬಂದು ನೋಡಿ ಇಲ್ಲಿ ಕಿತಾಪತಿ ಮಾಡ್ತಾಯಿದ್ದಾಳೆ. ನಂಗೆ ಬೆಡ್ ಕ್ಲೀನ್ ಮಾಡೋದಕ್ಕೂ ಬಿಡೋಲ್ಲ. ಸೊ ಈ ರೀತಿ ಎಲ್ಲ ಮಾಡ್ತಿರ್ತಾಳೆ ಅಲ್ವಾ. ಸೊ ಇವೆಲ್ಲ ಅವಳು ಇಲ್ದಲೇ ಇದ್ದಾಗ ತುಂಬಾ ನೆನಪಾಗುತ್ತೆ. ಇದು ಮಾಡ್ತಿದ್ಲು ಅದು ಮಾಡ್ತಿದ್ಲು ಅಂತೆಲ್ಲ ನೆನಪಿಸ್ಕೊತಿರ್ತೀನಿ ಅಂತ ನಾನು ಬರೋದ ಥರ ಹೇಳ್ತಾ ಇದ್ದೆ ಇವತ್ತು. ಸೊ ನಮ್ಗೆ ಹೀಗೆ ಅಲ್ವಾ. ಸೊ ಯಾರು ನಮ್ಮ ಜೊತೆ ಇದ್ದಾಗ ಅವ್ರಿಗೆ ತುಂಬಾ ಇದು ಮಾಡ್ತಿರ್ತೀವಿ, ಕಂಪ್ಲೇಂಟ್ ಮಾಡ್ತಿರ್ತೀವಿ. ಅವ್ರು ಇಲ್ದಲೇ ಇದ್ದಾಗ ತುಂಬಾ ನೆನಪು ಮಾಡ್ಕೊತೀವಿ. ಸೊ ಇದೇ ರೀತಿ ನಾವು ಎಲ್ಲರೂ ಮಾಡೋವಂಥ ದೊಡ್ಡ ತಪ್ಪು. ಇದ್ದಾಗ ನಾವು ಅವ್ರನ್ನ ಬೆಲೆನೇ ಕೊಡೋದಿಲ್ಲ, ಬಟ್ ಅವ್ರು ಹೋದಾಗ ಅವ್ರು ಇಲ್ವಲ್ಲ ಅಂತ ಅಂದ್ಕೊತೀವಿ. ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ಅವಳದು ಪ್ಯಾಕಿಂಗ್ ಇತ್ತು, ಏನೇನು ತೊಗೊಂಡೋಗ್ಬೇಕು ಅದನ್ನೆಲ್ಲ ಹೇಳಿದ್ಲು ಅವಳು. ಸೊ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ ಇವಾಗ. ಗುಡ್ ಮಾರ್ನಿಂಗ್. ಇವತ್ತು ನಾನು ಅಜ್ಜಿ ಮಾತಾಡ್ತ ಸೋಮವಾರ ಊರಿಗೆ ಹೋಗ್ತೀನಿ. ಹಾಸನ ನೀವು ಬರ್ತೀರಾ? ಸಮ್ಮರಕ್ಕೆ ಇರ್ತೀನಿ. ಫ್ರೆಂಡ್ಸ್, ಇವತ್ತು ಅವಳು ನಮ್ಮ ಊರಿಗೆ ಹೋಗ್ತಾ ಇದ್ದಾಳೆ. ಸೊ ಆ್ಯಕ್ಚುಲಿ ಅವಳು ಹಬ್ಬದ ದಿನವೇ ಹಠ ಮಾಡ್ತಾಯಿದ್ಲು ಕರ್ಕೊಂಡೋಗ್ಬಿಡಿ ಅಂತ. ಸೊ ಅವಳಿಗೆ ಅಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದಾರೆ, ಹಾಗಾಗಿ ಅವ್ರ ಜೊತೆ ಆಟಾಡ್ಬೋದು ಅಂತ ಅಲ್ಲಿ ಅವ್ರ ಜೊತೆ ಇರ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಫಾರ್ ದ ಫಸ್ಟ್ ಟೈಮ್ ನಮ್ಮಿಬ್ಬರನ್ನ ಬಿಟ್ಟು ಇರ್ತೀನಿ ಅಂತ ಹೇಳ್ತಾ ಇರೋದವಳು. ಇಬ್ಬರಲ್ಲಿ ಯಾರು ಒಬ್ಬರು ಇರಲೇಬೇಕಿತ್ತು, ಇಲ್ಲ ನಾನು ಇಲ್ಲಾದರೂ ಬರತ್ತಿದ್ರೆ ಅವಳು ಆರಾಮಾಗಿರ್ತಾಯಿದ್ಲು. ಫಾರ್ ದ ಫಸ್ಟ್ ಟೈಮ್ ನೀವಿಬ್ಬರು ಇಲ್ದಲೇ ಇರ್ತೀನಿ ಅಂತ ಅಂತಿದ್ದಾಳೆ.
ಸೊ ನೋಡೋಣ, ಇದೊಂಥರ ನಮ್ಮಿಬ್ಬರಿಗೆ ಚಾಲೆಂಜ್ ಆದಂಗೆ. ಇರ್ತಾಳೋ ಇಲ್ವೋ ಅನ್ನೋದೇ ಡೌಟು. ಸೊ ನೋಡೋಣ, ಇದು ಎಕ್ಸ್ಪೀರಿಯನ್ಸ್ ಮಾಡೋಣ. ಆರ್ ಯು ಎಕ್ಸೈಟೆಡ್? ಇವತ್ತು ಪಿಕ್ಚರ್ ಇದೆ. ಇವತ್ತು ಮಧ್ಯಾಹ್ನ ಹಂಗೆ ಹೋಗೋಣ ಅಂತ. ಇವಾಗ ಅವಳಿಗೆ 11 ಗಂಟೆಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಆಮೇಲೆ ಹಾಗೆ ಹೋಗೋದು ಅಂತ. ಸೊ ನೋಡೋಣ ಹೇಗಿರುತ್ತೆ. ಅವಳದು PTMಗೆ ಇನ್ನೂ ಟೈಮ್ ಇತ್ತು. ಅಷ್ಟೊತ್ತಿಗೆ ತಿಂಡಿ ತಿನ್ಕೊಂಡು ಹೋಗ್ಬೇಡ ಅಂತ. ಸೊ ಅವಳು ಸ್ಕೂಲ್ ಹತ್ರ ಇದೆ, ಅನ್ನ ಕುಟೀರ ಇದೆ. ಸೊ ಅಲ್ಲಿಗೆ ಬಂದ್ವಿ. ಹಾಗೆ ಅವಳ ಫ್ರೆಂಡ್ಸ್ನ ಮಿಸ್ ಮಾಡ್ಕೊತಿದ್ದೀನಿ ಅಂತ ತುಂಬ ಬೇಜಾರಲ್ಲಿದ್ಲು. ಹಾಗಾಗಿ ಅದು ಇದು ಮಾತಾಡಿಕೊಂಡು ಅವಳನ್ನ ನಗಿಸ್ತಾ ಇದ್ದೀನಿ. PTM ಎಲ್ಲ ಮುಗಿಸ್ಕೊಂಡು ಬಂದು ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಓಪನ್ ಮಾಡೋದು ಸೊ ಫ್ರೆಂಡ್ಸ್, ಈಗ ಅಡುಗೆ ರೆಡಿ ಮಾಡ್ಕೊತಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಮಾವಿನಕಾಯಿ ಇತ್ತು. ಸೊ ಅದರದ್ದು ಚಿತ್ರಾನ್ನ ಮಾಡೋಣ ಅಂತ ಊಟ ಮಾಡಿಕೊಂಡು ಒಂದು 1:30 ಅಂತ ಹೊರಡೋಣ ಅಂತ. ಅಲ್ಲಿ ಹೋಗೋಷ್ಟಿಗೆ ಸಂಜೆ ಆಗೋಗ್ಬಿಡುತ್ತೆ. ಆಮೇಲೆ ಊಟ ಮಾಡೋದಕ್ಕೆ ಅಷ್ಟೊಂದು ಮನಸ್ಸು ಇರಲ್ಲ, ಹೊಟ್ಟೆನೂ ತುಂಬ ಇದಾಗೋಗ್ಬಿಡುತ್ತೆ. ಹಾಗಾಗಿ ಈಗ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಹಬ್ಬಕ್ಕೆ ತಂದಿದ್ದಿತ್ತು ಮಾವಿನಕಾಯಿ. ಸೊ ಅದೇ ಅದನ್ನೇ ಮಾಡು ಅಂತ ಅಂದರು. ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ನಿಮ್ಮದೆಲ್ಲ ಹಬ್ಬ ಹೇಗಾಯಿತು ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಮ್ಮಲ್ಲಿ ಚೆನ್ನಾಗೇ ಆಯಿತು. ಸೊ ಈ ವ್ಲಾಗ್ ಫಸ್ಟ್ ಬರುತ್ತೋ ಇಲ್ಲ ಹಬ್ಬದ ವ್ಲಾಗ್ ಫಸ್ಟ್ ಬರುತ್ತೋ ಗೊತ್ತಿಲ್ಲ. ಹಬ್ಬದ ವ್ಲಾಗ್ ಫಸ್ಟ್ ಬಂದರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಹಬ್ಬ ಆಯಿತು ಅಂತ. ಆದರೂ ನಾನು ಫ್ಯಾಮಿಲಿ ಎಲ್ಲ ಮಿಸ್ ಮಾಡ್ಕೊಂಡೆ. ಯಾಕಂದರೆ ಪ್ರತಿ ವರ್ಷವೂ ನಾವು ಎಲ್ಲ ಹಬ್ಬನೂ ಆಲ್ಮೋಸ್ಟ್ ಎಲ್ಲ ಹಬ್ಬನೂ ಫ್ಯಾಮಿಲಿ ಜೊತೆನೇ ಸೆಲೆಬ್ರೇಟ್ ಮಾಡ್ತೇವೆ. ಫಾರ್ ದ ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಇಲ್ದಲೆ, ಅಂದರೆ ನಾವು 3 ಜನ ನಾವು ಸೆಲೆಬ್ರೇಟ್ ಮಾಡಿರೋದು. ಸುಮಾರೆಲ್ಲ ರೆಸಿಪಿ ಕೇಳಿದ್ವಿ. ಹಾಗಾಗಿ ಮಾಡಿ ಯಾವ ರೀತಿ ಮಾಡ್ಕೊಳ್ತೀನಿ. ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ಆನಂತರ ಸ್ವಲ್ಪ ಸಾಸಿವೆ, ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ. ನಮ್ಮ ಮನೆ ಸ್ವಲ್ಪ ಜಾಸ್ತಿ ಹಾಕೋದು. ಹಾಗಾಗಿ ಕಡಲೆ ಬೀಜ, ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಆದರೂ ಆಯಿತು, ಒಣಮೆಣಸಿನ್ಕಾಯಿ ಆದರೂ ಆಯಿತು. ಸೊ ನಾನು ಜಾಸ್ತಿ ಇದಕ್ಕೆಲ್ಲ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಹಾಕಿ ಸ್ವಲ್ಪ ಹಿಂಗನ್ನ ಹಾಕ್ಕೊತೀನಿ. ಅದೇನೋ ಗೊತ್ತಿಲ್ಲ, ನನಗೆ ಅದು ಹಿಂಗೆ ಹಾಕಿದ್ರೆ ಏನೋ ಒಂಥರ ರುಚಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗಾಗಿ ಅದನ್ನು ಹಾಕಿ ಅದನ್ನು ಸೋಪೆ ಮಾಡಿಕೊಂಡು ಆನಂತರ ಸ್ವಲ್ಪ ಅರಿಶಿನ ಮತ್ತು ತುರಿದಿರೋ ಅಂಥ ಮಾವಿನ ತುರಿ ಏನಿರುತ್ತೆ, ಮಾವಿನಕಾಯಿನ ತುರಿ, ಸೊ ಅದನ್ನು ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇದ್ದೇ ಆ ಚಿತ್ರಾನ್ನಕ್ಕೆ ರುಚಿ ಚೆನ್ನಾಗಿರೋದು. ಸೊ ನಿಮಗೆ ಕಮ್ಮಿ ಅಷ್ಟೊಂದು ಟ್ಯಾಂಗಿ ಇಷ್ಟ ಆಗಿಲ್ಲ ಅಂದರೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದನ್ನು. ಅದಾದಮೇಲೆ ಇದಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಅನ್ನನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಮೇಲೆ ಕಾಯಿ ತುರಿ ಬೇಕಾದರೂ ಹಾಕ್ಕೊಬೋದು. ಈಗ ಒಗ್ಗರಣೆಯಲ್ಲಿ ಬಾಡಿಸ್ಕೊತಿಲ್ವ ಅವಾಗ ತುರಿದಿರೋಂಥ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರೋಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗೋಗುತ್ತೆ. ಸೊ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನಷ್ಟು ತುಂಬ ರೆಸಿಪೀಸ್ ನಾನು ಬೇರೆ ಬೇರೆ ರೆಸಿಪೀಸ್ಗಳು ನಿಮಗೆ ಬೇಕು ಅಂತ ಅಂದರೆ ಮೇಘನಾ ಫುಡ್ ಬ್ಲಾಗರ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಚೆಕ್ಔಟ್. ಸೊ ಊಟ ಎಲ್ಲ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ 2 o'clock ಆಗೇ ಬಿಡ್ತು. ಸೊ ಎಷ್ಟು ಬೇಗ ಹೊರಡೋಣ ಅಂದ್ರೂ ಆಗೋದೇ ಇಲ್ಲ ಅಲ್ವಾ.
ಸೊ ಹೋಗ್ದಷ್ಟಿಗೆ ಇವತ್ತು ಥ್ಯಾಂಕ್ಫುಲ್ಲಿ ಇವತ್ತು ಟ್ರಾಫಿಕ್ ಅಷ್ಟೊಂದು ಇರಲಿಲ್ಲ. ಹೋಗ್ತಾ ಹೋಗ್ತಾ ಅವಳು ನಿದ್ದೆ ಮಾಡಿದ್ಲು. ಸೊ ಅರೌಂಡ್ 2 ಗಂಟೆ 3 ಗಂಟೆಗೆ ಮಲ್ಕೊಂಡು ಅಭ್ಯಾಸ ಇರೋದ್ರಿಂದ ನಿದ್ದೆ ಮಾಡಿಬಿಟ್ಲು. ನಮಗೆ ಈ ಬಿಸಿಲು ಅಷ್ಟೊತ್ತಿಗೆ ಒಂದು ನಿದ್ದೆ ಮಾಡಿಕೊಂಡ್ರು ಇವರು. ಆಗುತ್ತೆ ಈಗ ಬಿಸಿಲಲ್ಲಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೇಗಿತ್ತು ಬಿರಿಯಾನಿ? ಚೆನ್ನಾಗಿಲ್ಲ? ಏನ್ ಕೊಟ್ರು ಮ್ಯಾಮ್? ಅದು ಇದು ಮಾತಾಡ್ಕೊಂಡು ಬರ್ತಾ ಇರೋದು ಬಂದಿದ್ದೆ ಗೊತ್ತಾಗಲಿಲ್ಲ. ಬರೋ ಅಷ್ಟೊತ್ತಿಗೆ 6 o'clock ಆಗೋಗ್ಬಿಟ್ಟಿತ್ತು. ಸೊ ಹಳ್ಳಿ ಜೀವನ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಇಲ್ಲಿಗೆ ಬರ್ತಿದ್ದೀನಿ ಅಂತ ಅಂದಾಗಲೇ ಮನಸ್ಸಲ್ಲಿ ಒಂಥರ ರಿಲ್ಯಾಕ್ಸೇಷನ್ ಅಂತ ಅನಿಸಿರುತ್ತೆ. ಪೀಸ್ಫುಲ್ ವಾತಾವರಣ ಇರುತ್ತೆ. ಆ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನನಗೆ ತುಂಬಾ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನನಗೆ ಇಲ್ಲಿಗೆ ಬರ್ತಿದ್ದೀನಿ ಅಂತ ಅಂದರೆ ಅಯ್ಯೋ ಹೋಗಬೇಕಲ್ಲ ಅಂತ ಬೇಜಾರಾಗಲ್ಲ. ತುಂಬಾ ಖುಷಿಯಿಂದ ಹೋಗ್ತೀನಿ. ಯಾಕಂದರೆ ತುಂಬಾ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಲ್ವಾ. ಸೊ ಅಲ್ಲಿಂದ ಬಂದ ತಕ್ಷಣವೇ ಅವ್ರ ಅಜ್ಜಿ ಜೊತೆ ಮಾತಾಡಿಸ್ಬೇಕು ಅಂತ ಹೊರಟ್ಬಿಟ್ಲು ಅವಳು. ಹುಟ್ಟಂಬ ಅದು ಆಕಾಯ್ತು ಬರುವ ಇದು ಬೇರೆ ಅಂಬ ಅಂತ ಬೇರೆ ಅಂಬ ಯಾರು ಕೊಟ್ಟಾರಂತ ಬೇಡ ಅಂದ್ರೆ ನಮ್ಮ ಜೀವ ತೆಗಿತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಹೊರಟ್ಬಿಟ್ವಿ. ಸೊ ಅವಳು ಆರಾಮಾಗಿದ್ದಾಳೆ ಅಂತ ಗೊತ್ತಾಯಿತು. ಸೊ ಅವ್ರಿಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂತಿತ್ತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.